ಭಾವನೆ ಅಂತಂದ್ರೆ ಯಾವಾಗ ಒಂದು ಕಾಲಕ್ಕಿಂತ ಭಾವಿಸ್ತಾ ಏನಾಗ್ತದೆ, ಒಂದು ಕಾಲಕ್ಕೆ ಒಂದು ಪ್ರಾಮಾಣಿಕ ಒಳಗಿಂದ ಬರಲಿಕ್ಕೆ ಶುರುವಾಗ್ತದೆ. ಎಸ್, ಆಗ ಯಾವ ಕರ್ತವ್ಯ ನಿಮ್ಗೆ ಇರುವುದಿಲ್ಲ, ಬಿದ್ದೋಗ್ತದೆ, ಎಲ್ಲ ಬಿದ್ದೋಗ್ತದೆ. ಎಸ್, ನಾನು ಚೈಲ್ಡ್ ಆಫ್ ದ ಡಿವೈನ್. ನಾನು ಶ್ರೀಮಂತರನ್ನ ಹೇಳ್ತೇನೆ, ನನ್ನ ತಾಯಿಯಿಂದ ಮಗು ಅಂತ ನೀನು ನನ್ನೊಂದು ಭಾವನೆ ಇಟ್ಕೋ, ದೃಢವಾಗಿ ನಾನು ಭಾವಿಸು, ಮುಗಿತು ನಿನ್ನ ಕತೆ. ನೀನು ಆನಂದ ಆಟಾಡ್ಕೊಂಡಿರೋ ಜಗತ್ತಿನಲ್ಲಿ ನೀನನ್ನು ನಾನು ನೋಡ್ತೀನಿ. ಮನುಷ್ಯ ಅವನ ಕಡೆ ಇದನ್ನು ಮಾಡ್ತಾರೆ. ಈ ಒಂದು ಭಾವನೆಯನ್ನು ಸಣ್ಣದಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಯಾವ ಕೆಲಸ ಮಾಡ್ತಾರೆ, ಊಟ ಮಾಡ್ತಾರೆ, ಏನೂ ಮಾಡಬೇಕಾದ್ರೆ ಇದನ್ನು ಒಂದು ಸಣ್ಣ ಭಾವನೆಯನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಬಾಡಿ ಕಾನ್ಷಿಯಸ್ನೆಸ್ ಹೋಗುತ್ತೆ, ಇನ್ನೊಂದು ಹೋಗುತ್ತೆ, ಮತ್ತೊಂದು ಹೋಗುತ್ತೆ, ಎಲ್ಲ ತಾನೇ ಯಾಕೆ ಅವಳು ಏನು ಕೊಡ್ತಾಳೆ ಅಂತಂದರೆ ಅವಳನ್ನೇ ಅವಳು ಕೊಡ್ತಾಳೆ. ಅವಳು ಸ್ವಭಾವ ಮುಕ್ತಿದಾವ ರೂಪಿಣಿ. ಆಮೇಲೆ ನಾವು ಯಾರ ಜೊತೆ ಐಡೆಂಟಿಫೈ ಮಾಡ್ಕೋತೀವಲ್ಲ ಅವರ ಒಂದು ಭಾವ, ಅವರ ಒಂದು ಸ್ವಭಾವ ನಮಗೆ ಗೊತ್ತಾಗ್ತದೆ. ಈ ಮನಸ್ಸು ಶ್ರೀರಾಮಕೃಷ್ಣ ಹೇಳಿದ ಸ್ಫಟಿಕ ಇದ್ದಾರೆ. ಆ ಸ್ಫಟಿಕದ ಪಕ್ಕದಲ್ಲಿ ಕೆಂಪು ಇಟ್ಟರೆ ಕೆಂಪಾಗಿ ಕಾಣುತ್ತೆ ಸ್ಫಟಿಕ, ಹಳದಿ ಬಿಟ್ಟರೆ ಹಳದಿಯಾಗಿ ಕಾಣ್ತದೆ. ಅದೇ ಸ್ಫಟಿಕಕ್ಕೆ ಯಾವ ಕಲರ್ ಇಲ್ಲ. ಹಾಗೆ ಮನಸ್ಸು ಒಟ್ಟು ಯಾವ ಕಲರು ಇಲ್ಲ. ನೀವು ಜಗನ್ಮಾತೆ ಜೊತೆ ಐಡೆಂಟಿಫೈ ಮಾಡಿಕೊಂಡ್ರೆ ಜಗನ್ಮಾತೆಯ ಭಾವ ಬರ್ತದೆ. ಜಗನ್ಮಾತೆಯ ಭಾವ ಅಂದರೆ ಯಾವುದು ಅಂದರೆ ದಿ ಬಾಡಿಲೆಸ್, ಮೈಂಡ್ಲೆಸ್, ಆಮ್ನಿಷಿಯಂಟ್, ಆಮ್ನಿಪೊಟೆಂಟ್ ಸ್ಪಿರಿಟ್. ಆ ಸ್ವಭಾವ ಬರಲೇಬೇಕು. ಯಾವುದನ್ನು ನಾವು ಹೆಚ್ಚು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತೀವಿ ಅಂತ ವ್ಯಕ್ತಿತ್ವ, ಅಂತ ಒಂದು ಜೀವನ, ಅಂತ ಒಂದು ಸ್ವಭಾವ ಒಂದೇ ಹೋಗ್ಬಿಡುತ್ತೆ. ಐಡೆಂಟಿಫಿಕೇಶನ್ ಯಾರ ಜೊತೆ ಮಾಡ್ಕೋತಾ ಇದ್ದೀವಿ, ಯಾರು ಮಾಡ್ಕೋತಾ ಇದ್ದೀವಿ, ಇದು ಇಟ್ ಮ್ಯಾಟರ್ಸ್ ಮಚ್. ಅದು ಸಾಧನೆ ಅಂತಂದ್ರೆ ಜಪ ಎಲ್ಲಿಗೆ ಬರ್ತದೆ ಅಂತಂದ್ರೆ ಇಂಥ ಒಂದು ಭಾವನೆಯನ್ನು ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಮಾಡದಾಗ ಏನಾಗ್ತದೆ, ಐಡೆಂಟಿಫಿಕೇಶನ್ ಬಂದು ತಕ್ಷಣವೇ ದೃಢವಾದ ಸಂಬಂಧ, ಮುಗಿಯುತ್ತಲ್ಲಿಗೆ ನಿಖರವಾಗಿ ಗೊತ್ತಾಗ್ಬಿಡೋದು. ಎಸ್, ನಾನು ಆ ತಾಯಿಗೂ ಸಂಬಂಧ ಇದೆ. ಯಾವಾಗ ನಿಖರವಾಗಿ ಗೊತ್ತಾಯ್ತೋ ಅದು ಮನಸ್ಸಿನಲ್ಲೂ ತಪ್ಪು ಮಾಡುವುದಿಲ್ಲ, ತಪ್ಪು ಮಾಡಲಿಕ್ಕೆ ಅವಕಾಶ ಇಲ್ಲ. ಅವನು ಸ್ಯಾಟಿಸ್ಫೈಡ್ ವಿತ್ ಇನ್ ಹಿಮ್ಸೆಲ್ಫ್. ಅವನ ಒಳಗೆ ತೃಪ್ತನಾಗಿರ್ತಾನೆ. ಅವನ ಹೊರಗೆ ಅವಳು ಕೂಡ ರೆಸ್ಪಾಂಡ್ ಹಾಗೆ ಮಾಡ್ತಾಳೆ, ಅವಳು ಕೂಡ ರೆಸ್ಪಾಂಡ್ ಮಾಡ್ತಾ ಇರ್ತಾಳೆ. ಹಾಗೆ ಇವ್ನು ಹೆಂಗೆ ಓಡಾಡ್ತಿರ್ತಾರಲ್ಲ, ಹಾಗಾಗಿ ಅವಳು ಹೊಡೆದು ಬಿಟ್ಟರೆ. ಆದರೆ ರಿಲೇಷನ್ಶಿಪ್ಪು ಆಕೆ ಕಡೆ ಬಂತು ಅಂದ ತಕ್ಷಣ ಅವಳು ಕೂಡ ತನ್ನ ಸ್ವಭಾವವನ್ನು ರಾಸಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ, ತನ್ನನ್ನು ಯಾಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ. ಎಲ್ಲವನ್ನೂ ಕೂಡ ಅನ್ಯ ಚಿಂತೆ ವಿಭಾಗತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. LIC ಅವರು ಮಾತಾಡ್ತಾರೆ ಯೋಗಕ್ಷೇಮ. LIC ಅವರು ಏನು ಮಾಡ್ತಾರೆ, ಯೋಗಕ್ಷೇಮ. ನಿಜವಾಗೂ ಮಾಡುವಂಥ ಅಂತ ಒಂದು ಸ್ಥಿತಿ ಇದೆ. ಆದರೆ ನಮಗೆ ಸಾಧನೆ ಅಂದರೆ ಅದೇ ಅದು ಇದೆ. ಬಹಳ ಅದ್ಭುತವಾದಂಥ ಸ್ಥಿತಿ ಇದೆ. ನಿರಾಳವಾಗಿ ಸಾಧನೆಯನ್ನು ಮಾಡ್ಬೋದು, ಕಷ್ಟಪಟ್ಟು ಮಾಡ್ಬೇಕಂತಿಲ್ಲ, ನಿರಾಳವಾಗಿ ಸಾಧನೆಯನ್ನು ಮಾಡ್ಬೋದು. ಅಂತ ಒಂದು ಅಭ್ಯಾಸ ಮಾಡ್ಬೇಕು. ಅಂದರೆ ಸಂತೋಷದಿಂದ ಅಭ್ಯಾಸ ಮಾಡ್ಬೇಕು. ಸಂತೋಷ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಬಹಳ ಸಂತೋಷವಾಗಿಲ್ಲ ಅವ್ರ ಜೊತೆ ನಾನು ಇರ್ತೇನೆ. ಸಂತೋಷಕ್ಕೆ ಕಾರಣ ಏನಾಗಬೇಕು, ಸಂತೋಷಕ್ಕೆ ಕಾರಣ ಏನಿರಬೇಕು, ಈ ಭಾವನೆ ಆಧಾರ ಇರಬೇಕು. ಆಗ ಇವರ್ everything spiritual as well as the worldly things, it will be taken care by the divine. ಅಂತ ಯಾಕೆ ಅವಳು ಗೊತ್ತಿದೆ ಜಗನ್ಮಾತೆ. ನೀವು ಲೌಕಿಕವಾದ ತೊಂದರೆ ಕೊಟ್ಟರೆ ಆಧ್ಯಾತ್ಮಿಕವಾದ ಬರೋದಕ್ಕೆ ಆಗುದಿಲ್ಲ. ಮನುಷ್ಯ ಲೌಕಿಕವಾದರೂ ಸ್ವಲ್ಪ ಬಿಡಿಸ್ಬೇಕಾಗ್ತದೆ, ಇಲ್ಲದ್ರೆ ಅವಳ ಕೈ ಬರೋದಿಲ್ಲ. ಅದರಿಂದ ಅದು ಮಾಡೋದಾಗ್ತದೆ ಯಾವಾಗ ಅಂತ ಶ್ರೀಮಾತೆಯವರು ಹೇಳಿದಂಥ ಬಹಳ ಮುಖ್ಯವಾದಂಥ ಒಂದು ಸಂದೇಶ ನನಗೆ ಅನಿಸುವಂಥದ್ದು ಏನಂತಂದರೆ, ಆಗ ಹೇಳಿದೆ, ನಾನಿದ್ದೇನೆ, ನನ್ನ ಮಗು ಬಹಳ ಸ್ನೇಹ, ಆನಂದವಾಗಿ ಇರುತ್ತೆ ಅಂತ ಸ್ವಾಭಿಮಾನವನ್ನು ಇಟ್ಕೋಗು, ಅಂತ ಸ್ವಾಭಿಮಾನವನ್ನು ಇಟ್ಕೋಗಲ್ಲ. ಈ ಸನ್ಯಾಸಿ, ಗೃಹಸ್ಥ, ಈ ಮಠ, ಆ ಮಠ, ಅದು ಇದು ಏನೋ ಹೋಗ್ಬೇಡ. ಇದು ಒಂದು ಡ್ರೆಸ್, ಎಲ್ಲರೂ ಒಂದು ಡ್ರೆಸ್ ಹಾಕೋದೆ, ನಾವು ಒಂದು ಡ್ರೆಸ್ ಅಲ್ವಾ? ಇದು ಒಂದು ಡ್ರೆಸ್ ಹಾಕೋಣ, ಏನು ಆದರೆ ಈ ಡ್ರೆಸ್ಸಲ್ಲಿ ಏನು ಮಾಡ್ತಾ ಸಾಧ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ? ಯಾಕಂದರೆ ಈ ಶರೀರವೇ ಒಂದು ಡ್ರೆಸ್ ಆತ್ಮಕ್ಕೆ. ಆತ್ಮನ್ ಇಸ್ ಒನ್
ವಿತೌಟ್ ಎನಿ ಡ್ರೆಸ್ ಆರ್ ಅಡ್ರೆಸ್. ಅಡ್ರೆಸ್ ಅದಕ್ಕೊಂದು ಡ್ರೆಸ್, ಅದು ಶರೀರ ಇಲ್ಲ, ಅದೊಂದು ಡ್ರೆಸ್ ಇದ್ದಾಗ ಇದನ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ, ಈ ಮೇಲೆ ಹಾಕೊಂಡಿರೋ ಬಟ್ಟೆಗೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಆಗ್ತದೆ. ಕೊನೆ ವಾರವಾರೇ ಓಡ್ಬಿಡ್ತಿದ್ರು. ಜೊತೆ ಬಹಳ ಸಂಬಂಧ, ಯಾವ ಸ್ಪಿರಿಟ್ ಇದೆ, ಸಂಬಂಧ, ನಿಮ್ಮ ಸಂಬಂಧ ಬೆಳೆಸ್ಕೊಳ್ತಾರೆ. ಯಾವಾಗ ಇದನ್ನು ಭಾವಿಸ್ತಾ ಬರ್ತೀವಿ ಆಗ ನೀವು ಇಷ್ಟಪಡದೆ ಇಲ್ಲಿ ಸತ್ಯದ ಹಾದಿ ಇರ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ತಪ್ಪು ಮಾಡಲಿಕ್ಕೆ ಬಿಡುವುದಿಲ್ಲ. ನನ್ನ ತಾಯಿ ನನ್ನ ಎಂದೂ ಕೂಡ ಕೈ ಬಿಡುವುದಿಲ್ಲ. ಅದನ್ನು ಶ್ರೀಮಾತೆ ಶಾರದಾದೇವಿಯವರ ಸಂದೇಶವನ್ನು ಕೊಟ್ಟರು ಅಂತ ಹೇಳ್ತಾ ಆರತಿ ಮಾಡೋಣ.